ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು 6ನೇ ತರಗತಿ ಕೋರ್ ವಿಷಯ ವಿಜ್ಞಾನದಲ್ಲಿ ಸೇತುಬಂಧಕ್ಕೆ ಸಂಬಂಧಪಟ್ಟಂತೆ ಒಂದು ಸಾಫಲ್ಯ ಪರೀಕ್ಷೆ ಪೋಸ್ಟ್ ಟೆಸ್ಟ್ ಕ್ವಶನ್ ಪೇಪರನ್ನು ನೋಡುವ. ಈಗಾಗಲೇ ನಾನು ಈ ಮುಂಚೆ ಪ್ರೀ ಟೆಸ್ಟ್ ಕ್ವಶನ್ ಪೇಪರು ಮತ್ತು ಅದರ ಜೊತೆಗೆ ಅಪೇಕ್ಷಿತ ಕಲಿಕಾ ಫಲಗಳ ಪಟ್ಟಿಯನ್ನು ಕೊಟ್ಟಿದ್ದೆ. ಈ ವಿಡಿಯೋದಲ್ಲಿ ಸಾಫಲ್ಯ ಪರೀಕ್ಷೆ ಇದೆ. ಸೊ ಎಲ್ಲ ವಿಷಯಗಳಲ್ಲಿನೂ ಕೂಡ ಬರ್ತದೆ. ಯಾರಿಗೆಲ್ಲ PDF ಬೇಕು ಅನ್ನೋರು 9964050759ಗೆ ವಾಟ್ಸಪ್ಗೆ ಮೆಸೇಜ್ ಮಾಡಿ ಅವುಗಳನ್ನು ಬೈ ಮಾಡ್ಬೋದು. ಸೊ ನೋಡೋಣ, 6th ಸೈನ್ಸ್ ಸಾಫಲ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಕೋರ್ ವಿಷಯ ವಿಜ್ಞಾನ. ಪ್ರಶ್ನೆ 1, ಕಾಡುಗಳ 2 ಉಪಯೋಗಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ಕಾಡುಗಳು ನಮಗೆ ಮರ ಕೊಡ್ತವೆ, ಕಾಡುಗಳು ಶುದ್ಧ ಗಾಳಿಯನ್ನು ಒದಗಿಸ್ತವೆ, ಕೆಲವು ಔಷಧೀಯ ಸಸ್ಯಗಳು ಮನುಷ್ಯನಿಗೆ ಏನಾಗಿದಾವಪ್ಪ ಅಂದ್ರೆ ವರದಾನವಾಗಿದೆ ಅಂತಕ್ಕಂಥ ಪಾಯಿಂಟ್ಸ್ಗಳನ್ನು ನೀವು ಬರಿಬೇಕು. ಪ್ರಶ್ನೆ 2, ನೈಸರ್ಗಿಕ ಸಂಪನ್ಮೂಲಗಳನ್ನು ದುರುಪಯೋಗಗೊಳಿಸಬಾರದು ಏಕೆ ಅಂತ ಕೇಳಿದ್ದಾರೆ. ಎಸ್, ನಾವು ನೈಸರ್ಗಿಕ ಸಂಪನ್ಮೂಲಗಳನ್ನು ಹೆಚ್ಚು ಬಳಸಿದರೆ ಅವು ನಾಶವಾಗಿ ಹೋಗ್ತವೆ. ಹಾಗಾಗಿ ಈ ನೈಸರ್ಗಿಕ ಸಂಪನ್ಮೂಲಗಳನ್ನು ಜೋಪಾನದಿಂದ ಉಪಯೋಗಿಸಿದ್ದೇ ಆದರೆ ಅವುಗಳನ್ನು ನಾವು ಸಂರಕ್ಷಣೆ ಮಾಡಿ ಮುಂದಿನ ಪೀಳಿಗೆಗೂ ಕೂಡ ಹಸ್ತಾಂತರ ಮಾಡ್ಬೋದು. ಯಥೇಚ್ಛವಾಗಿ ದುರ್ಬಳಕೆಯನ್ನು ಮಾಡಿದರೆ ಅವು ನಶಿಸಿ ಹೋಗ್ತವೆ, ಆ ಸಂಪನ್ಮೂಲಗಳ ಕೊರತೆಯ ಅಭಾವ ಎದುರಾಗ್ತದೆ. ಪ್ರಶ್ನೆ 3, ಗಾಳಿಯ ಪ್ರಮುಖ ಮಾಲಿನ್ಯಕಾರಕಗಳು ಯಾವುವು ಅಂತ ಕೇಳಿದ್ದಾರೆ. ಅಂದರೆ ಗಾಳಿಯನ್ನು ಮಾಲಿನ್ಯ ಮಾಡ್ತಕ್ಕಂಥದ್ದು, ಮಲಿನ ಮಾಡ್ತಕ್ಕಂಥ ವಸ್ತುಗಳು, ಅದು ಹೊಗೆ ಆಗಿರ್ಬೋದು, ಧೂಳಾಗಿರ್ಬೋದು, ಮತ್ತು ಕಾರ್ಖಾನೆಗಳಿಂದ ಬರ್ತಕ್ಕಂಥ ಕಲ್ಮಶವಾಗಿರ್ತಕ್ಕಂಥ ಅನಿಲಗಳು, ಇವೆಲ್ಲವುಗಳು ಕೂಡ ಏನು ಮಾಡ್ತಾವಪ್ಪ ಅಂದ್ರೆ ಗಾಳಿಯನ್ನು ಮಲಿನವನ್ನಾಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತವೆ. ಪ್ರಶ್ನೆ 4, ಗಾಳಿಗೆ ಸಂಬಂಧಿಸಿದ 2 ಸ್ವಭಾವಗಳನ್ನು ಬರೀರಿ ಅಂತ ಕೇಳಿದ್ದಾರೆ. ಸೊ ಗಾಳಿಯ 2 ಸ್ವಭಾವಗಳಂದರೆ, ಒಂದನೇದು ಗಾಳಿಗೆ ತೂಕವಿದೆ, ಎರಡನೇದು ಗಾಳಿಯು ಜಾಗವನ್ನು ಆಕ್ರಮಿಸ್ತದೆ ಅಂತಕ್ಕಂಥದ್ದು ಗಾಳಿಯ 2 ಸ್ವಭಾವ ಅಥವಾ ಗುಣಗಳಲ್ಲಿ ನೀವು ಬರಿಬೋದು. ಮುಂದಿನ ಪ್ರಶ್ನೆ, ಮೂಲದ್ರವ್ಯದ 2 ಪ್ರಕಾರಗಳನ್ನು ಬರೀರಿ ಅಂತ ಕೇಳಿದ್ದಾರೆ. ಇಲ್ಲಿ ಮೂಲದ್ರವ್ಯದಲ್ಲಿ 2 ಪ್ರಕಾರಗಳು ಇದ್ದಾವೆ. ಸೊ ಒಂದನೇದು ಧಾತು ಅಂತ ಕರೀತಾರೆ, ಎರಡನೇದು ಅಧಾತು ಅಂತ ಕರೀತಾರೆ. ಈ ಧಾತು ಮತ್ತು ಅಧಾತು ಇವೆರಡೂ ಕೂಡ ಏನಪ್ಪ ಅಂತಂದ್ರೆ ಮೂಲದ್ರವ್ಯದ 2 ವಿಧಗಳು, ಪ್ರಕಾರಗಳು ಅಂತ ಹೇಳ್ತಾರೆ. ಪ್ರಶ್ನೆ 6, ಘನ, ದ್ರವ ಮತ್ತು ಅನಿಲಗಳಿಗೆ 2 ಉದಾಹರಣೆಗಳನ್ನು ಕೊಡಿ ಅಂತ ಕೇಳಿದ್ದಾರೆ. ಸೊ ನಿಮಗೆ ಗೊತ್ತಿದೆ, ಘನ ಅಂತಕ್ಕಂಥದ್ದು ಏನಾಗಿರ್ತಾವೆ, ಗಟ್ಟಿ ಮುಟ್ಟಾಗಿರ್ತಾವ, ಅಲ್ಲಿ ಕಣಗಳು ಒತ್ತೊತ್ತಾಗಿ ಜೋಡಣೆ ಆಗಿರ್ತಾವ. ಸೊ ಬೆಸ್ಟ್ ಎಕ್ಸಾಂಪಲ್ ಏನಪ್ಪ ಅಂತಂದ್ರೆ ಅದಕ್ಕೆ ಕಬ್ಬಿಣ, ಚಿನ್ನ, ತಾಮ್ರ ಇವೆಲ್ಲ ಘನ ಪದಾರ್ಥಗಳು. ಇನ್ನು ದ್ರವ ಅಂದರೆ ನೀರು, ಹಾಲು, ಓಕೆ, ಸೀಮೆ ಎಣ್ಣೆ, ಪೆಟ್ರೋಲ್, ಡೀಸೆಲ್ ಇವೆಲ್ಲ ಏನಪ್ಪ ಅಂದರೆ ದ್ರವಗಳು. ಅನಿಲ ಅಂದರೆ ಗಾಳಿ, ಆಮ್ಲಜನಕ, ಕಾರ್ಬನ್ ಡೈಆಕ್ಸೈಡ್ ಇವೆಲ್ಲ ನಾವೇನಂತೀವಪ್ಪ ಅಂದರೆ ಅನಿಲಗಳು ಅಂತ ನಾವೇನು ಮಾಡ್ತೀವಿ ಹೇಳ್ತೀವಿ. ಮುಂದಿನ ಪ್ರಶ್ನೆ 7, ಸಸ್ಯಾಹಾರಿಗಳು ಎಂದು ಯಾರನ್ನು ಕರೀತಾರೆ, ಸಸ್ಯಾಹಾರಿಯ ಉದಾಹರಣೆ ಕೊಡಿ ಅಂತ ಕೇಳಿದರು. ನೋಡಿ, ಕೇವಲ ಸಸ್ಯಗಳನ್ನು ಮಾತ್ರ ತಿಂತಕ್ಕಂಥ ಪ್ರಾಣಿಗಳನ್ನು ನಾವೇನಂತೀವಿ ಸಸ್ಯಾಹಾರಿಗಳು. ಇದಕ್ಕೆ ಇರ್ತಕ್ಕಂಥ ಇನ್ನೊಂದು ಹೆಸರು ಏನಪ್ಪ ಅಂದ್ರೆ ಶಾಕಾಹಾರಿಗಳು ಅಂತ ನಾವು ಕರೀತಾರೆ. ಬೆಸ್ಟ್ ಎಕ್ಸಾಂಪಲ್ ಏನಪ್ಪ ಅಂದರೆ ಹಸು ಅಂತ ಹೇಳ್ಬೋದು. ಸೊ ಹಸು ಇದೇನಪ್ಪ ಅಂದರೆ ಸಸ್ಯಗಳನ್ನು ತಿಂದು ಜೀವನವನ್ನು ನಡೆಸ್ತದ ಶುದ್ಧ ಸಸ್ಯಾಹಾರಿ ಪ್ರಾಣಿಗಳ ಪಟ್ಟಿಯಲ್ಲಿ ಬರ್ತದೆ. ಪ್ರಶ್ನೆ 8, ಜೀವಿಗಳು ಆಹಾರವನ್ನು ಸೇವಿಸುವುದರಿಂದ ಆಗುವ ಪ್ರಯೋಜನಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ. ಸೊ ನಾವು ಪ್ರತಿದಿನ ಆಹಾರವನ್ನು ಸೇವಿಸ್ತೀವಿ, ಬಟ್ ಪ್ರತಿದಿನ ಆಹಾರವನ್ನು ಸೇವಿಸೋದ್ರಿಂದ ನಮಗೇನಪ್ಪ ಅಂದ್ರೆ ನಮ್ಮ ಗಾತ್ರದಲ್ಲಿ ಹೆಚ್ಚಳವಾಗ್ತದೆ. ಅಂದರೆ ನಾವು ಎತ್ತರವಾಗ್ತೀವಿ, ತೂಕಭರಿತರಾಗ್ತೀವಿ, ಆಮೇಲೆ ಕೋಶಗಳ ಸಂಖ್ಯೆಯಲ್ಲಿ ಹೆಚ್ಚಳವನ್ನು ನಾವೇನು ಮಾಡ್ತೀವಪ್ಪ ಅಂತಂದ್ರೆ ಕಾಣ್ತೀವಿ. 9ನೇ ಪ್ರಶ್ನೆ, ಸಿರಿಧಾನ್ಯಗಳ ಸೇವನೆಯ ಲಾಭಗಳನ್ನು ಬರೀರಿ ಅಂತ ಕೇಳಿದ್ದಾರೆ. ಮಿಲೆಟ್ಸ್ ಅಂತ ಹೇಳ್ತಾರೆ. ಇಲ್ಲಿ ಈ ಸಿರಿಧಾನ್ಯಗಳನ್ನು ತಿನ್ನೋದ್ರಿಂದ ಮುಖ್ಯವಾಗಿರ್ತಕ್ಕಂಥ ಲಾಭಗಳು ಹಲವು ಇದ್ದಾವೆ. ಅದರಲ್ಲಿ ಬರ್ತಕ್ಕಂಥ ಫಸ್ಟ್ ಆಫ್ ಆಲ್ ಏನಪ್ಪ ಅಂತಂದರೆ ಇವು ಹೆಚ್ಚು ಪೋಷಕಾಂಶವನ್ನು ಹೊಂದಿರತಕ್ಕಂಥ ಧಾನ್ಯಗಳೇ ಆಗಿದ್ದಾವೆ, ಮಿಲೆಟ್ಸ್ಗಳು ಅಂತ ಕರಿತಾವೆ. ಆಮೇಲೆ ಈ ಸಿರಿಧಾನ್ಯಗಳು ಕಡಿಮೆ ನೀರು ಮತ್ತು ಕಡಿಮೆ ಅವಧಿಯಲ್ಲಿ ಏನಾಗ್ತವಪ್ಪ ಅಂದ್ರೆ ವಿಪುಲವಾಗಿ ಹೇರಳವಾಗಿ ಬೆಳಿತಾವೆ. ಆಮೇಲೆ ಈ ಸಿರಿಧಾನ್ಯಗಳನ್ನು ಏನಂತ ಕರೀತಾರಪ್ಪ ಅಂದ್ರೆ ಬರಗಾಲದ ಮಿತ್ರರು ಅಂತ ಕರೀತಾರೆ. ಇದು ಕೂಡ ಒಂದು ಏನಪ್ಪ ಅಂತಂದರೆ ಪ್ರಶ್ನೆ ಇತ್ತು. ಸಾಫಲ್ಯ ಪರೀಕ್ಷೆಯ ಕಡೆಯ ಪ್ರಶ್ನೆ 10, ಆಹಾರ ವ್ಯರ್ಥವನ್ನು ತಪ್ಪಿಸಲು ನೀವು ಯಾವ ಕ್ರಮಗಳನ್ನು ಕೈಗೊಳ್ಳುವಿರಿ ಎಂಬುದನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಸೊ ಆಹಾರ ವ್ಯರ್ಥ ತುಂಬಾ ಆಗ್ತಾ ಇದೆ, ಹೌದಲ್ಲ? ಈ ಆಹಾರ ವ್ಯರ್ಥವನ್ನು ತಪ್ಪಿಸೋ ಸಲುವಾಗಿ ಸೊ ನಾವು ಮುಖ್ಯವಾಗಿ ಏನು ಮಾಡ್ಬೋದು, ನಮಗೆ ಎಷ್ಟು ಬೇಕಲ್ಲ ಅಷ್ಟೇ ಪ್ರಮಾಣದಲ್ಲಿ ನಾವು ಆಹಾರವನ್ನು ಏನು ಮಾಡಬೇಕು, ಖರೀದಿಯನ್ನು ಮಾಡಬೇಕು. ನೆಕ್ಸ್ಟ್ ನಮಗೆ ಎಷ್ಟು ನಾವು ತೆಗೆದುಕೊಂಡಿರ್ತಕ್ಕಂಥ ಆಹಾರವನ್ನು ಸೇವಿಸಬೇಕು, ಅದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಉಳಿಸುವುದು ಹಾಳನ್ನು ಮಾಡಬಾರ್ದು. ಲಾಸ್ಟ್ ಏನಪ್ಪ ಅಂದರೆ ಆಹಾರವನ್ನು ಸರಿಯಾಗಿ ಸಂರಕ್ಷಣೆಯನ್ನು ಮಾಡಬೇಕು. ಇಷ್ಟಾಗಿದ್ದೇ ಆತಂದರೆ
ಸೊ ಖಂಡಿತವಾಗಿರ್ತಕ್ಕಂಥ ನಾವು ಆಹಾರ ವ್ಯರ್ಥವನ್ನು ತಪ್ಪಿಸ್ತೀವಿ. ಇಷ್ಟು 6ನೇ ತರಗತಿಯ ವಿಜ್ಞಾನದಲ್ಲಿ ಒಂದು ಸಾಫಲ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟಿದ್ದೀನಿ. ಯಾರಿಗೆಲ್ಲ PDF ಬೇಕನ್ನೋರು 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ಬೈ ಮಾಡ್ಬೋದು. ಇಷ್ಟಿತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ಇಲ್ಲಿಯವರೆಗೆ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ನಾನು ಸಿಗ್ತೀನಿ ಇನ್ನೊಂದು ಕ್ವಶನ್ ಪೇಪರ್ ಒಂದಿಗೆ. ಅಂಟಿಲ್ ಟೇಕ್ ಕೇರ್, ಬಾಯ್.